ಎಲ್ಲರಿಗೂ ನಮಸ್ಕಾರ. ಮನೆಯನ್ನು ಎಷ್ಟೇ ಕಷ್ಟಪಟ್ಟು ಸುಂದರವಾಗಿ ಕಟ್ಟಿಸಿದರೂ ಕೂಡ ಕೆಲವು ವಾಸ್ತುದೋಷಗಳು ಇದ್ದೇ ಇರುತ್ತವೆ. ವಾಸ್ತುದೋಷವನ್ನು ಹೋಗಲಾಡಿಸಲು ಜಾಸ್ತಿ ಹಣವನ್ನು ಖರ್ಚು ಮಾಡದೆ ಮನೆಯಲ್ಲಿರುವ ಕೆಲವು ವಸ್ತುಗಳಿಂದ ವಾಸ್ತುದೋಷ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮದೇ ಕನಸಿನ ಮನೆ ಅಥವಾ ನಮ್ಮ ಜೀವನವನ್ನು ಬೆಳಗಿಸುವ ನಮ್ಮದೇ ಸ್ವಂತ ಉದ್ಯಮದ ಕಚೇರಿ ಎಂದರೆ ಎಂಥವರಿಗಾದರೂ ವಾಸ್ತು ಎಂಬ ಪರಿಕಲ್ಪನೆ ಮನಸ್ಸಿಗೆ ಬರದೇ ಇರದು. ವಾಸ್ತು ಸರಿಯಾಗಿದ್ದರೆ ಮನೆಯಲ್ಲಿ ನೆಮ್ಮದಿ, ಉದ್ಯಮದಲ್ಲಿ ಯಶಸ್ಸು ಸಿಗುತ್ತದೆ ಎಂದು ನಂಬಲಾಗಿದೆ. ಆದರೆ ಇತ್ತೀಚೆಗೆ ಹಲವರು ಸಿದ್ಧ ಮನೆಗಳು, ಅಪಾರ್ಟ್ಮೆಂಟ್ಗಳು, ಈಗಾಗಲೇ ಕಚೇರಿಗಳನ್ನು ಖರೀದಿಸುತ್ತಾರೆ. ಇಲ್ಲಿ ನಾವು ನಮಗೆ ಅನುಕೂಲಕ್ಕೆ ತಕ್ಕಂತೆ ವಾಸ್ತುವನ್ನು ಬಯಸಲು ಸಾಧ್ಯವಿಲ್ಲ. ಆದರೆ ವಾಸ್ತು ಸರಿ ಇಲ್ಲದ ಮನೆಯಲ್ಲಿ ನೆಮ್ಮದಿಯಾಗಿ ಇರುವುದಾದರೂ ಹೇಗೆ ಎಂಬ ಭಯ ನಿಮ್ಮಲ್ಲಿದೆಯೇ? ಭಯ ಬೇಡ. ವಾಸ್ತುಶಾಸ್ತ್ರ ತಜ್ಞರ ಪ್ರಕಾರ ಈಗಾಗಲೇ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿರುವ ಕೆಲವು ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು, ಪ್ರವೇಶ ದ್ವಾರದಲ್ಲಿ ಕುದುರೆಗಾಲವನ್ನು ಇರಿಸಿ. ನಿಮ್ಮ ಮನೆಯ ಪ್ರವೇಶ ದ್ವಾರಕ್ಕೆ ಕುದುರೆಗಾಲನ್ನು ಇಡುವುದು ಶುಭ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಇದು ಸಂಪತ್ತು ಮತ್ತು ಅದೃಷ್ಟವನ್ನು ತರಬಹುದು. ಕುದುರೆ ಮುಖವು ಧನಾತ್ಮಕ ಶಕ್ತಿಯನ್ನ ಸಹ ಆಕರ್ಷಿಸುತ್ತದೆ. ಆದ್ದರಿಂದ ಅದನ್ನು ಮುಖ್ಯ ಬಾಗಿಲಿನಲ್ಲಿ ಇರಿಸುವುದು ಸೂಕ್ತವಾಗಿದೆ. ಕುದುರೆ ಮುಖವನ್ನು ತಲೆ ಕೆಳಗಾದ ದಿಕ್ಕಿನಲ್ಲಿ ನೇತು ಹಾಕದಂತೆ ನೋಡಿಕೊಳ್ಳಿ, ಅಥವಾ ಅದು ದುಷ್ಟ ಅಥವಾ ಋಣಾತ್ಮಕ ಶಕ್ತಿಯನ್ನ ತರುತ್ತದೆ. ಕನ್ನಡಿಯನ್ನ ಸರಿಯಾದ ದಿಕ್ಕಿನಲ್ಲಿ ಇರಿಸಿ. ವಾಸ್ತು ದೋಷವನ್ನ ತೊಡೆದು ಹಾಕಲು ನೀವು ಕನ್ನಡಿಯನ್ನ ಇರಿಸಲು ಸರಿಯಾದ ಸ್ಥಳವನ್ನು ಕಂಡುಕೊಳ್ಳಬೇಕು. ಕನ್ನಡಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಬಹುದು. ಕನ್ನಡಿಯನ್ನು ಮುಖ್ಯ ಬಾಗಿಲಿನ ಎದುರು ಇಡಬಾರದು, ಅಥವಾ ಅದು ನಿಮ್ಮ ಹಾಸಿಗೆಯ ಪ್ರತಿಬಿಂಬವನ್ನ ತೋರಿಸಬಾರದು. ಸರಿಯಾದ ದಿಕ್ಕಿನಲ್ಲಿ ಈಜುಕೊಳ. ನಿಮ್ಮ ಮನೆ ಅಥವಾ ಅಪಾರ್ಟ್ಮೆಂಟ್ನಲ್ಲಿರುವ ಈಜುಕೊಳ ಪಶ್ಚಿಮ, ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇರಬಾರದು. ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಈಜುಕೊಳವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ತಪ್ಪಾದ ಪ್ರದೇಶದಲ್ಲಿ ಇರಿಸಲಾಗಿರುವ ನೀರಿನ ಅಂಶಗಳು ಸಕಾರಾತ್ಮಕತೆಯನ್ನ ಸ್ವಾಗತಿಸಬಹುದು. ಹಳೆಯ ಮಡಕೆಗಳನ್ನು ಬಳಸಬೇಡಿ. ನಿಮ್ಮ ಮನೆಯಿಂದ ಹಳೆಯ ಹಾಳಾದ ಮಡಿಕೆಗಳನ್ನು ಬಳಸಬೇಡಿ, ಬದಲಾಯಿಸಿ. ವಾಸ್ತು ಪ್ರಕಾರ ಮಣ್ಣಿನಿಂದ ಮಾಡಿದ ವಸ್ತುಗಳನ್ನು ಕಾಲಕಾಲಕ್ಕೆ ಬದಲಾಯಿಸಬೇಕು. ಹೊಸ ಮನೆಯಲ್ಲಿ ಹಳೆಯ ಮಣ್ಣಿನ ಮಡಿಕೆಗಳನ್ನು ತಂದು ಮರುಬಳಕೆ ಮಾಡುವುದು ಒಳ್ಳೆಯದಲ್ಲ. ಆದ್ದರಿಂದ ನಿಮ್ಮ ಹಿಂದಿನ ಮನೆಯಲ್ಲಿಯೇ ನೀವು ಹಳೆಯ ಮಡಕೆಗಳನ್ನು ಬಿಟ್ಟು ಬಿಡಿ. ಮುರಿದ ಕನ್ನಡಿ ಮತ್ತು ಗಡಿಯಾರ ಬಳಸಬೇಡಿ. ನಿಮ್ಮ ಮನೆಯಿಂದ ಮುರಿದ ಕನ್ನಡಿಗಳು, ಮಡಿಕೆಗಳು ಮತ್ತು ಗಡಿಯಾರಗಳನ್ನು ಎಂದಿಗೂ ಬಳಸಬೇಡಿ ಹಾಗೂ ಮನೆಯಲ್ಲಿ ಇಡಲೂಬೇಡಿ. ಕೂಡಲೇ ಅವುಗಳನ್ನು ಎಸೆಯಬೇಕು, ಏಕೆಂದರೆ ಇವುಗಳು ದುರಾದೃಷ್ಟವನ್ನ ತರುತ್ತವೆ. ನೀವು ಹಣಕಾಸಿನ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸದಿರಲು ಮುರಿದ ಕನ್ನಡಿಗಳು ಮತ್ತು ಅನುಪಯುಕ್ತ ಗಡಿಯಾರಗಳನ್ನು ಬದಲಾಯಿಸಿ. ತೊಂದರೆಗಳನ್ನು ತೆಗೆದುಹಾಕಲು ಕರ್ಪೂರ ಮನೆಯಲ್ಲಿಡಿ. ನೀವು ಅತ್ಯುತ್ತಮ ವಾಸ್ತು ದೋಷ ಪರಿಹಾರಗಳಲ್ಲಿ ಒಂದನ್ನು ಹುಡುಕುತ್ತಿದ್ದರೆ ನಿಮ್ಮ ಮನೆಯ ವಿವಿಧ ಪ್ರದೇಶಗಳಲ್ಲಿ ನೀವು ಕರ್ಪೂರ ಹರಳುಗಳನ್ನು ಇಡಬೇಕು. ದೊಡ್ಡ ಆರ್ಥಿಕ ನಷ್ಟ ಅಥವಾ ಮುಂದೆ ಸಾಗುತ್ತಿರುವ ಕೆಲಸಗಳಲ್ಲಿ ಕೊರತೆಯನ್ನು ಎದುರಿಸುತ್ತಿರುವ ಜನರು ತಮ್ಮ ಮನೆಯಲ್ಲಿ 2 ಕರ್ಪೂರ ಹರಳುಗಳನ್ನು ಇಟ್ಟುಕೊಳ್ಳಿ. ಈ ಕರ್ಪೂರ ಚೆಂಡುಗಳು ಕುಗ್ಗಿದ ನಂತರ ಅವುಗಳನ್ನು ಬದಲಾಯಿಸಬೇಕು. ಋಣಾತ್ಮಕತೆಯನ್ನ ನಿವಾರಿಸಲು ಸಮುದ್ರ ಉಪ್ಪು ಬಳಸಿ. ಎಲ್ಲರೂ ಅನುಸರಿಸಲು ಸುಲಭವಾದ ವಾಸ್ತು ಸಲಹೆಗಳಲ್ಲಿ ಇದು ಒಂದಾಗಿದೆ. ನಿಮ್ಮ ಮನೆಯ ಸುತ್ತಮುತ್ತ ಸಮುದ್ರದ ಉಪ್ಪನ್ನು ಸಿಂಪಡಿಸುವುದು ವಾಸ್ತು ಪರಿಹಾರ. ನಿಮ್ಮ ಮನೆಯಲ್ಲಿ ಸಮುದ್ರದ ಉಪ್ಪು ಅಂದರೆ ಕಲ್ಲುಪ್ಪನ್ನು ಇಡುವ ಮೂಲಕ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದು ಹಾಕಲು ಸಾಧ್ಯವಿದೆ. ನೀವು ಸಮುದ್ರದ ಉಪ್ಪನ್ನು ನೀರಿನಲ್ಲಿ ಬೆರೆಸಿ ನಿಮ್ಮ ನೆಲವನ್ನು ಸ್ವಚ್ಛಗೊಳಿಸಲು ಸಹ
ಬಳಸಬಹುದು. ಕ್ರಿಸ್ಟಲ್ ಬಾಲ್. ವಾಸ್ತುಶಾಸ್ತ್ರದ ಪ್ರಕಾರ ಸ್ಫಟಿಕ ಚೆಂಡುಗಳನ್ನು ಮನೆ ಅಥವಾ ಕಚೇರಿಯೊಳಗೆ ಇಟ್ಟರೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಅವುಗಳು ಸ್ಫಟಿಕ ಶಿಲೆಯಿಂದ ಮಾಡಲ್ಪಟ್ಟಿರುವುದರಿಂದ ಅವುಗಳು ತುಂಬಾ ಆಕರ್ಷಕವಾಗಿ ಕಾಣುತ್ತವೆ. ಅಲ್ಲದೆ ಈ ಸ್ಫಟಿಕದ ಚೆಂಡುಗಳು ಗಮನಾರ್ಹವಾಗಿದ್ದು ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತವೆ ಮತ್ತು ನಿಮ್ಮ ಮನೆಯನ್ನು ದುರಾದೃಷ್ಟದಿಂದ ಮುಕ್ತವಾಗಿರಿಸುತ್ತವೆ. ಉತ್ತಮ ಸಂಬಂಧಿಗಳಿಗಾಗಿ ಗುಲಾಬಿ ಬಣ್ಣದ ಕ್ರಿಸ್ಟಲ್ ಬಾಲ್, ಉತ್ತಮ ಹಣಕಾಸುಗಾಗಿ ಕಿತ್ತಳೆ ಬಣ್ಣ ಮತ್ತು ಅದೃಷ್ಟಕ್ಕಾಗಿ ಕೆಂಪು ಸ್ಫಟಿಕದ ಚೆಂಡನ್ನು ಮನೆಯಲ್ಲಿಡಿ. ಮನೆಯಲ್ಲಿ ವಿಂಡ್ ಚೈಮ್ಸ್. ಹೆಚ್ಚಿನ ಜನರು ವಿಂಡ್ ಚೈಮ್ಸ್ ಅನ್ನು ಅಲಂಕಾರಿಕ ವಸ್ತುಗಳು ಎಂದು ಮಾತ್ರ ಪರಿಗಣಿಸುತ್ತಾರೆ. ಆದರೆ ಇದನ್ನು ಸರಿಯಾಗಿ ದಿಕ್ಕಿನಲ್ಲಿ ಇರಿಸಿದಾಗ ಇದು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರಬಹುದು. ವಾಸ್ತು ದೋಷದ ತೊಂದರೆಗಳನ್ನು ಎದುರಿಸುತ್ತಿರುವವರು ವಿಂಡ್ ಚೈಮ್ ಅನ್ನು ಪ್ರವೇಶ ದ್ವಾರದಲ್ಲಿ ಇಟ್ಟರೆ ಉತ್ತಮ. ವಾಸ್ತು ಪ್ರಕಾರ 6 ಅಥವಾ 8 ರಾಡ್ಗಳನ್ನು ಹೊಂದಿರುವ ವಿಂಡ್ ಚೈಮ್ ಅನ್ನು ಬಳಸಿ. ಮನೆಯ ಮುಂದಿನ ಗೋಡೆಯ ಮೇಲೆ ದೇವರ ಫೋಟೋ. ನಿಮ್ಮ ಮನೆಗೆ ಅತಿಥಿಗಳು ಯಾರಾದರೂ ಪ್ರವೇಶಿಸಿದಾಗ ನೀವು ನಂಬಿರುವ ದೇವರ ಚಿತ್ರವನ್ನು ಅವರು ಮೊದಲು ನೋಡಬೇಕು. ಹೊರಗಿನಿಂದ ಬರುವ ವ್ಯಕ್ತಿಯು ಬಂದ ತಕ್ಷಣ ಕಾಣುವ ಗೋಡೆಯ ಮೇಲೆ ದೇವರ ಚಿತ್ರವನ್ನು ಇಡುವುದು ಉತ್ತಮ. ಇದು ಮುಖ್ಯ ಬಾಗಿಲಿನ ಮುಂಭಾಗದಲ್ಲಿರುವ ಗೋಡೆಯಾಗಿರಬಹುದು. ಆ ಸ್ಥಳವನ್ನು ಖಾಲಿ ಬಿಡುವುದು ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಈ ಪರಿಹಾರಗಳ ಮೂಲಕ ನಿಮ್ಮ ಮನೆ ಅಥವಾ ಕಚೇರಿಯಿಂದ ವಾಸ್ತು ದೋಷವನ್ನು ತೆಗೆದುಹಾಕಬಹುದಾಗಿದೆ. ಇದರಿಂದ ನಿಮಗೆ ಎದುರಾಗಬಹುದಾದ ಆರೋಗ್ಯ, ಹಣಕಾಸು ಮತ್ತು ಕೌಟುಂಬಿಕ ಕಲಹಗಳನ್ನು ನಿವಾರಿಸುತ್ತದೆ. ಈ ಸಣ್ಣ ಬದಲಾವಣೆಗಳನ್ನು ಮಾಡುವುದರಿಂದ ನಿಮಗೆ ಹೆಚ್ಚು ವೆಚ್ಚವಾಗುವುದಿಲ್ಲ, ಆದರೆ ನಿಮ್ಮ ಮನೆಯ ವಾಸ್ತು ಉತ್ತಮವಾಗಿ ಬದಲಾಗುತ್ತದೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.